ಒಂದು ಕಡೆ ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳಿಗಾಗಿ ಹೋರಾಟ ನಡೆಸ್ತಾ ಇರುವ ರೈತರು ಮತ್ತೊಂದು ಕಡೆ ಮೂಲಭೂತ ಅಗತ್ಯಗಳ ಕೊರತೆಯನ್ನು ಎದುರಿಸ್ತಾ ಇರುವ ಚಿತ್ರ ಹಾಸನ ನಗರದಲ್ಲಿ ಕಂಡುಬಂದಿದೆ. ಜಿಲ್ಲಾಧಿಕಾರಿ ಕಚೇರಿಯ ಎದುರು ರಾಜ್ಯ ರೈತ ಸಂಘದ ವತಿಯಿಂದ ನಡೀತಾ ಇರುವ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಭಾಗವಹಿಸಿರುವ ಹೋರಾಟಗಾರರಿಗೆ ಗ್ಯಾಸ್ ಸಿಲಿಂಡರ್ ಸಿಗದೆ ಅಡುಗೆ ಮಾಡಲು ಸೌದೆ ಒಲೆಯನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ನಡೀತಾ ಇರುವ ಈ ಪ್ರತಿಭಟನೆಯಲ್ಲಿ ರೈತರು ಹಗಲು ರಾತ್ರಿ ತಂಗಿದ್ದು ಮಹಿಳೆಯರು ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಆದರೆ ಪ್ರತಿಭಟನಾ ಸ್ಥಳದಲ್ಲಿ ಅಡುಗೆ ಮಾಡಲು ಅಗತ್ಯವಾದ ಸಿಲಿಂಡರ್ ದೊರೆಯದ ಕಾರಣ ಹೋರಾಟಗಾರರು ಸ್ವತಃ ಸೌದೆ ಸಂಗ್ರಹಿಸಿ ಡಿಸಿ ಕಚೇರಿ ಆವರಣದಲ್ಲಿ ಒಲೆ ಹಾಕಿ ಅಡುಗೆ ತಯಾರಿಸುತ್ತಿದ್ದಾರೆ. ಬೆಳಗಿನ ಉಪಹಾರದಿಂದ ರಾತ್ರಿ ಊಟದವರೆಗೆ ಎಲ್ಲವೂ ಸೌದೆ ಒಲೆಯಲ್ಲಿ ಸಿದ್ಧವಾಗ್ತಾ ಇರುವುದು ಗಮನಾರ್ಹ. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಅಧ್ಯಕ್ಷ ಬಾಬು ಅವರು ಮಾತನಾಡಿ, ಶಿಲುಬೆ ಬೆಟ್ಟದಲ್ಲಿ ನಡೀತಾ ಇರುವ ಗಣಿಗಾರಿಕೆಯನ್ನು ತಕ್ಷಣ ನಿಲ್ಲಿಸಬೇಕು ಹಾಗೂ ಬೀರನಹಳ್ಳಿ ಕೆರೆ ಸುತ್ತಮುತ್ತಲಿನ ನಿವೇಶನ ರಹಿತ ಕುಟುಂಬಗಳಿಗೆ ವಾಸಸ್ಥಳ ಒದಗಿಸಬೇಕು ಎಂದು ಒತ್ತಾಯಿಸಿದರು. 3 ದಿನಗಳಿಂದ ಧರಣಿ ನಡೆದರೂ ಅಧಿಕಾರಿಗಳು ಸ್ಪಂದಿಸಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿ ಸಮಸ್ಯೆ ಪರಿಹಾರವಾಗದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಅಧ್ಯಕ್ಷರಾಗಿ ಬಾಬು ನಾನು ಇದು ಹಲವಾರು ಚಳವಳಿ ಮಾಡಿ ಪ್ರತಿಭಟನೆ ಮಾಡಿ ಡಿಸಿ ಅವರು ಇಲ್ಲಿಂದ ಕಳಿಸೋದು ಆಗಿದೆ. ನಾವು ಯಾವುದೇ ಕಾರಣಕ್ಕೂ ನಾವು ಪರ್ಮಿಷನ್ ಕೊಟ್ಟಿಲ್ಲ, ಅವ್ರನ್ನ ಶಿಲ್ಬೆ ಬೆಟ್ಟನ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಕೊಡಲ್ಲ ಅನ್ನೋದು. ಅಲ್ಲಿ ನೋಡಿದ್ರೆ ತಹಸೀಲ್ದಾರ್ ಒಂದೊಂದು ಮೀಟಿಂಗ್ ಕರೆಯೋದು, ತಹಸೀಲ್ದಾರ್ ಮೀಟಿಂಗ್ ಕರೆದುಬಿಟ್ಟು ಮೊನ್ನೆ ನಾವೇ ಹೋಗಿದ್ರೆ ಹೆಣ್ಮಕ್ಳಿಗೆಲ್ಲ ಕರೆಸಿ ನೀವು ಸರ್ವೆ ಮಾಡೋಕ್ಕೆ ನೋಡೋಕ್ಕೆ DSP ಅವರು ಅಲ್ಲಿಗೆ ಹೋಗಿದ್ದಾರೆ. ಆದರೆ ಪೊಲೀಸ್ ಸ್ಟೇಷನ್ಗೆ ನೀವೆಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನಾವು ಇದ್ದೀವಿ, ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆಗಿರೋಂಥ ವಿಟ್ಲನೂ ಇದ್ದಾರೆ, ನಮ್ಮ ರೈತ ಮುಖಂಡರು ನಾವೆಲ್ಲ ಹೋಗಿದ್ರೆ ನೀವು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. DC ಅವರೇ, ಜಿಲ್ಲಾಧಿಕಾರಿಯವರೇ ಅನುಮತಿ ಕೊಟ್ಟವ್ರೆ, ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವೇನಾರ ಕೆಲಸ ಮಾಡೋಕ್ಕೆ ಕೊಟ್ಟಿಲ್ಲ ಅಂದರೆ ನಿಮ್ಮನ್ನ ಕೇಸ್ ಮಾಡ್ತೀವಿ, ಜಾತಿ ಇಂಧನ ಕೇಸ್ನ ಮಾಡ್ತೀವಿ ಅಂತ ಹೇಳಿ ಎದುರಿಸಿ ಜನಗಳನ್ನು ಇದು ಮಾಡ್ತವ್ರೆ. ಆದರೆ ಕಾರಣದಿಂದ ನಾವು ಜಿಲ್ಲಾಧಿಕಾರಿ ಮೇಲೆ ಅಪೂರ ಗೌರವ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ದು. ಅವ್ರು ಹೇಳ್ದಂಗೆ ನಾವು ತಿಳಿದು ಆಯಿತು ಮೇಡಮ್ ಅವರೇ, ನೀವೇ ನಮಗೆ ಸರ್ಕಾರ ಇದ್ದಂಗೆ ನಮಗೆ ಏನೇ ಕಾರಣಕ್ಕೂ ಆ ಶಿಲುಬೆ ಬೆಟ್ಟನ ಪವಿತ್ರ ಜಾಗನ ಉಳಿಸ್ಕೊಡ್ಬೇಕಂತ ಹೇಳಿದಾಗ ಆಯಿತು ಅಂತ ಹೇಳಿದ ಮೇಲೆ ನನ್ನೆ ಹೋಗಿ ಇವತ್ತು ಬೆಳಗ್ಗೆ 8:00 ಪೊಲೀಸ್ನ ಹಾಕಿ 2-3 ಗಾಡಿ ನಿಲ್ಲಿಸಲ್ಲಿ ಕೆಲಸ ಚಾಲೂ ಮಾಡ್ತವ್ರೆ. ಅಲ್ಲಿ ಜನ ಯಾರು ಹೋಗ್ತಾರೆ ನಿಮಗೆ ಕೇಸ್ ಮಾಡಿ ಇದು ಮಾಡ್ತೀವಿ ಅಂತವ್ರೆ. ಇವರು ಈ ಕೆಲಸ ಮಾಡೋ ಕಾರಣದಿಂದ ನಾವು ಅನಧಿಷ್ಟ ಕಾಲ ನಾವು ರಾಜ್ಯದಿಂದ ಎಲ್ಲರಿಗೂ ಗಡೆ ಕೊಡ್ತಿದ್ದೀವಿ. ಇವತ್ತೆಲ್ಲರೂ ಬಂದು ಇಲ್ಲಿ ಕೂತಿದ್ವಿ. ಅನಧಿಷ್ಟ ಕಾಲ ಧರಣಿನ ನಾವು ಮಾಡ್ತಾ ಈ ಪ್ರತಿಭಟನೆ ಮುಂದೆ ಹರಿಸ್ತೀವಿ. ನಮಗೆ ಯಾವುದೇ ಕಾರಣಕ್ಕೂ ಇಲ್ಲ ಶಿಲುಬೆ ಬೆಟ್ಟ ಎತ್ತಬೇಕು, ಶಿಲುಬೆ ಬೆಟ್ಟನ ನಿಲ್ಲಿಸ್ಬೇಕು, ಇಲ್ಲಾಂದರೆ ನಮ್ಮನ್ನ ತಾಂದಾಗಿ ಆ ಊರನ್ನೇ ಎಷ್ಟು ಊರಿದೆ ಅಷ್ಟು ಖಾಲಿ ಮಾಡಿ ಅವರೇ ವಹಿಸ್ಕೋಬೇಕು. ನಮ್ಮನ್ನ ಜಾಗ ಬೇರೆ ಜಾಗನ ನಮಗೆ ಊರಿನ ಜನನ ಜಾಗ ಕೊಡಬೇಕು. ಯಾಕಂದರೆ ಪ್ರಾಣಿಗಳು, ಆನೆ, ಚಿರತೆ, ಕರಡಿ, ಹಂದಿ ಎಲ್ಲ ಬಂದು ಅಲ್ಲಿ ವಾಸ ಮಾಡೋಕ್ಕಾಯ್ತಲ್ಲ. ಇವತ್ತರ 1.5 ವರ್ಷ ಆಯಿತು ಇವರು ಆರಂಭ ಮಾಡಿ ಹಿಡಿದು ಯಾರ್ದೋ ಮನೆ ತೋಟದಲ್ಲಿ ಕೆಲಸಕ್ಕೆ ಹೋಗಂಗಾಗಿದ್ದಾರೆ. ಎಷ್ಟು ಹೇಳಿದ್ರು ಇವ್ರಿಗಿಲ್ಲ ಅಂದರೆ ಮೊನ್ನೆ ಅದೇ ಅಡ್ಕಲಗೂಡು ತಾಲೂಕಲ್ಲಿ 2 ದಿವಸ ಪ್ರತಿಭಟನೆ ಮಾಡಿರೋದ್ರ ಕಾರಣದಿಂದ ಅವ್ರನ್ನ ಇದು ಕೊಟ್ಟು ಕಳಿಸಿದ್ದಾರೆ. ನಿಖರವಾಗಿ ಅವ್ರಿಗೆ ನಿಲ್ಲಿಸಿದ್ವಿ ಅಂತ ಹೇಳಿದ್ದಾರೆ. ಅದೇ ಥರ ನಮ್ಮನ್ನು ಕೊಟ್ಟು ಅಲ್ಲಿ ಏನು ಕೆಲಸ ಮಾಡ್ತಾವ್ರೆ ಜಲ್ದಿ ಅವ್ರನ್ನ ಕೂಡಲೇ ಅವ್ರನ್ನ ಬಂಧಿಸಿ ಅವ್ರನ್ನ ಕೆಲಸ ನಿಲ್ಲಿಸ್ಬೇಕಂತ ಹೇಳ್ತಾ ನನ್ನ ಮಾತನಾಡಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಬಾಬು, ದಾಸೇಗೌಡ, ವಿಠಲ್, ಪವಿತ್ರ, ಕಾಳಕ್ಕ, ಗಂಗಾಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.